ಪೂಜೆ ಕೂಡ ಎಲ್ಲ ಆಯಿತು. ಇವಾಗ ಅದೇನಂತ ಗೊತ್ತಿಲ್ಲ, ನನ್ನ ಚಿಕ್ಕ ಮಗಳಿಂದ ಎದ್ದಿಲ್ಲ. ಇವತ್ತು ನೀ ಪಲ್ಯ ಎಲ್ಲ ರೆಡಿ ಆಗಿದೆ, ತಿಂತಾ ಇದ್ದಾರೆ. ದೋಸೆ ಚಟ್ನಿ ಪಲ್ಯ, ದೋಸೆ ಚಟ್ನಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿನ್ನೆ ಕೂಡ ವ್ಲಾಗ್ ಮಾಡಿಲ್ಲ. ಇವತ್ತು ಬೇಗನೆ ಎಲ್ಲ ಕೆಲಸ ಆಗೋಯ್ತು. ಬೆಳಗ್ಗೆ 6 ಗಂಟೆಗೆ ಎದ್ದೆ. ಇವತ್ತು ಎದ್ದರೆ ನಾನು ಕಸ ಬರೋದೇ ಕಾತ್ಕೊಂಡಿದ್ದೆ, ಆದ್ರೂ ಬೇಗನೆ ಕೆಲಸ ಆಯಿತು. ಪಾತ್ರೆ ಕೂಡ ಸ್ವಲ್ಪನೇ ಇತ್ತು. ನಾಷ್ಟ ದೋಸೆ ಮಾಡಬೇಕು ಅಂತ, ಚಟ್ನಿಗೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಒಬ್ಬಳು ಚಟ್ನಿ ಬೇಕು, ಒಬ್ಬಳಿಗೆ ಪಲ್ಯ ಬೇಕು. ಇವತ್ತು ಬೇಗನೆ ಆಚೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಕೂಡ ಮುಗಿಸ್ಬಿಟ್ಟೆ. ಪೂಜೆ ಕೂಡ ಎಲ್ಲ ಆಯಿತು. ಇವಾಗ ಅದೇನಂತ ಗೊತ್ತಿಲ್ಲ, ನನ್ನ ಚಿಕ್ಕ ಮಗಳು ಇನ್ನೂ ಎದ್ದಿಲ್ಲ ಇವತ್ತು. ಓಕೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟಿವ್ ನಮಗೆ ಹೀಗೆ ಯಾವಾಗೂ ಇರಲಿ ಅಂತ ಅಂದ್ಕೊತೀರಿ. ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಮಗಳು ಯಾಕೋ ಅಂತ ಗೊತ್ತಿಲ್ಲ, 10:30 ಆಗಿದೆ, ಟೈಮ್ 10:30 ಆಗಿದೆ. ಇವಾಗ ಇನ್ನೂ ಎದ್ದಿಲ್ಲ, ಗೊತ್ತಿಲ್ಲ ಯಾಕೋ ಅಂತ. ಇವಾಗ ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಅಂದರೆ ಇದಕ್ಕೆ ಪಲ್ಯಕ್ಕೆ ಈರುಳ್ಳಿ, ಟೊಮಟೊ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕ್ಕಿದ್ದೀನಿ. ಚಟ್ನಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಹುರಿದಿಕೊಂಡಿದ್ದೀನಿ. ಇವಾಗ ಫ್ರೆಂಡ್ಸ್ ನಾಷ್ಟ ಮಾಡ್ಕೋಬೇಕು. ಚಟ್ನಿ ಪಲ್ಯ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ದೋಸೆ ರೆಡಿ, ಚಟ್ನಿ ಪಲ್ಯ ಎಲ್ಲ ರೆಡಿ ಆಗಿದೆ. ತಿಂತಾ ಇದ್ದಾರೆ ಮಕ್ಕಳು. ನಾನು ತಿನ್ನಬೇಕು. ಇವತ್ತು ತುಂಬಾ ಲೇಟ್ ಆಯಿತು. ಬೇಗನೆ ಕೆಲಸ ಆಯಿತು, ಆದರೆ ನಾಷ್ಟ ತಿನ್ನೋದು ಮಾತ್ರ ಲೇಟ್ ಆಯಿತು. ನನ್ನ ದೊಡ್ಡ ಚಿಕ್ಕ ಮಗಳು ಯಾಕೋ ಗೊತ್ತಿಲ್ಲ 11 ಗಂಟೆಗೆ ಎದ್ದವಳೆ ಇವತ್ತು, ಏನಂತ ಗೊತ್ತಿಲ್ಲ. ದೋಸೆ ತಿಂತಾ ಇದ್ದಾರೆ, ಇಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ದೋಸೆ ಚಟ್ನಿ ಪಲ್ಯ ಒಬ್ಬರಿಗೆ, ಚಟ್ನಿ ಒಬ್ಬರಿಗೆ. ಚಿಕ್ಕವಳಿಗೆ ಚಟ್ನಿ, ದೊಡ್ಡವಳಿಗೆ ದೋಸೆ. ಫ್ರೆಂಡ್ಸ್, ದೋಸೆ ಚಟ್ನಿ ತಿನ್ನೋಣ ಬನ್ನಿ. ಫ್ರೆಂಡ್ಸ್, ಸಾಯಂಕಾಲ ತರಕಾರಿ ತಗೊಬರೋಣ ಅಂತ ಅಂಗಡಿಗೆ ಹೋಗಿ ಬರ್ತಾ ಇದ್ದೀರಿ. ಅಂಗಡಿಗೆ ಹೋಗ್ತಾ ಇದ್ದೀರಿ ತರಕಾರಿ ತಗೊಬರೋಣ ಅಂತ. ಇಲ್ಲಿ ನನ್ನ ಮಗಳು ನೋಡಿ, ಅವಳ ಕೈ ಕಾಲು ಮಾತ್ರ ಸುಮ್ಮನೆ ಇರಲ್ಲ, ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಇವಳು. ಏನಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಅಂಗಡಿಯಲ್ಲೇ ತರಕಾರಿ ಸಿಗುತ್ತೆ. ಅವತ್ತೆಲ್ಲ ನೋಡಿದ್ರೆ ಅದಕ್ಕೆ ಅಲ್ಲೇ ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ಪಾರ್ಕ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಇದೆ ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಗಾಳಿನೂ ಅಷ್ಟೇ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ಸೆಕೆ ಅನಿಸಲ್ಲ. ಸಾಯಂಕಾಲ ಹೊತ್ತು ಅಷ್ಟೇ ಬೇಜಾರಾದಾಗ ಇಲ್ಲೆಲ್ಲ ವಾಕ್ ಮಾಡಿಕೊಂಡು ಬರ್ಬೋದು, ಬೇಜಾರು ಅನಿಸಲ್ಲ. ನೋಡಿ, ತರಕಾರಿ ಅಂಗಡಿಯಲ್ಲಿ ಹೋದ್ರಿ ನೋಡಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಏನಿಕ್ಕಲ್ಲ, ಅಂದರೆ ಮೇಯ್ನ್ ಸ್ವಲ್ಪ ಅನ್ನ ಸಿಗುತ್ತೆ ಅಂಗಡಿಯಲ್ಲಿ. ನಾನು ಬೆಂಡೆಕಾಯಿ, ಟೊಮಟೊ ತಗೊಬಂದೆ. ಮೊನ್ನೆನೂ ಅಷ್ಟೇ ತಗೊಬಂದಿದ್ದೆ, ಬದನೆಕಾಯಿ ಎಲ್ಲ ಇತ್ತು. ಹಾಗೆ ತಗೊಬಂದು ವಾಪಸ್ ಬರ್ತಾಯಿದ್ರಿ. ಮಕ್ಕಳು ಇಲ್ಲಿ ನೋಡಿ ಆಟ ಆಡ್ತಾಯಿದ್ದಾರೆ. ಅಲ್ಲಿ ಹಂಗಾಗ್ಲಿತ್ತು. ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ, ತುಂಬಾ ಚೆನ್ನಾಗೈತೆ ನೋಡಿ. ಎರಡೇ ಇದ್ದಾವೆ. ನನ್ನ ಮಗಳು ಇಲ್ಲೂ ಇರುತ್ತಮ್ಮ ಅಂತ ವಿಡಿಯೋ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಮಕ್ಕಳು ಸಿಕ್ಕಿದ್ರು ಅಂತ ನನ್ನ ಮಕ್ಕಳು 2 ನಿಮಿಷ ಕೂಡ ಇರಲಿಲ್ಲ, ಹಾಗೆ ಆಟ ಆಡೋಕ್ಕೆ ಹೋಗ್ಬಿಟ್ರು. ನಾನು ಅದನ್ನೇ ನೋಡ್ತಾ ಇದ್ದೀನಿ, ವಿಡಿಯೋ ಮಾಡೋಣ ಅಂತ. ಹಾಗೆ ಕಾಣಿಸೇ ಇಲ್ಲ, ಆ ಗಿಡಗಳು ಮರಗಳೆಲ್ಲ ಅಡ್ಡ ಇದ್ವು, ಹಾಗೆ ಹೋಗ್ಬಿಟ್ರು ಆಡೋಕ್ಕೆ. ಇವಾಗ ಸಾಯಂಕಾಲ ಅಡುಗೆ ಮಾಡು. ಫ್ರೆಂಡ್ಸ್, ತರಕಾರಿ ಎಲ್ಲ ತಗೊಂಡು ಬಂದೆ. ಅಂಗಡಿಯಲ್ಲೇ ಸಿಕ್ತು ಹೆಂಗೋ. ಟೊಮಟ ಮತ್ತು ಬೆಂಡೆಕಾಯಿ
ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದರೆ ನನ್ನ ಮಗಳು ಗೊಜ್ಜು ಮಾಡು ಅಂದ್ಲು. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡಿ ಅನ್ನನೋ ಮುದ್ದೆನೋ ಮಾಡಬೇಕು. ಮಕ್ಕಳು ಮಧ್ಯಾಹ್ನ ದೋಸೆ ತಿಂದವ್ರು ಅಷ್ಟೇ, ಅನ್ನ ಏನೂ ಮಾಡಿರಲಿಲ್ಲ ಇವತ್ತು. ಮಾಡಿಬಿಡ್ತೀನಿ. ಬೆಳಗ್ಗೆಯಿಂದ ದೋಸೆನೇ ತಿಂದಿದ್ದಾರೆ, ಅದಕ್ಕೋಸ್ಕರ ಇವತ್ತು ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅಡುಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಬೆಂಡೆಕಾಯಿ ಗೊಜ್ಜು ಮಾಡಿದೆ ಮತ್ತು ಅನ್ನ ಮಾಡಿಕ್ಕಿದ್ದೀನಿ. ಆಮೇಲೆ ಚಪಾತಿ ಮಾಡೋಣ ಅಂತ, ಬೆಂಡೆಕಾಯಿ ಗೊಜ್ಜಿಗೆ ಚೆನ್ನಾಗಿರುತ್ತೆ ಅಂತ ಚಪಾತಿ ಹಿಟ್ಟು ಸ್ವಲ್ಪ ಕಲಸಿಕ್ಕಿದ್ದೆ. ನೋಡಿ, ಚಪಾತಿ ಹಿಟ್ಟು ಕಲಸಿಕ್ಕಿದ್ದೀನಿ. ಆಮೇಲೆ ಚಪಾತಿ ಎಲ್ಲ ಮಾಡಿಕೊಂಡು ಇನ್ನೇನು ಬೇಗನೆ ತಿಂತಾರೆ ಮಕ್ಕಳು ಅಂದ್ಬಿಟ್ಟು ಚಪಾತಿನೂ ಮಾಡಿದೆ. ಊಟ ಎಲ್ಲ ಇನ್ನೇನು ಚಪಾತಿ ಮಾಡೋದು ಮಾತ್ರ ಅಷ್ಟೇ. ಮಕ್ಕಳೆಲ್ಲ ಮಾಡಿಕೊಟ್ಟೆ, ಮಕ್ಕಳೆಲ್ಲ ತಿಂದರು. ನಾನು ಇವಾಗ ಲಾಸ್ಟಲ್ಲಿ ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.